ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡನ್ನು ನೋಡ್ಕೊಂಬರೋಣ. ಈ ಕಡೆ ಮಂಜ ಅವ್ರ ಅಮ್ಮಗೆ ಬೈತಾ ಇರ್ತಾಳೆ, ಏನಮ್ಮ ನೀವು ಚಿಕ್ಕ ವಯಸ್ಸಿಂದ ತುಂಬ ಕಷ್ಟಪಟ್ಟಿದ್ದಾಳೆ ಕನಕ, ಅವ್ರಿಗೆ ಇಷ್ಟ ಆಗಿರೋ ಜೀವನ ಅವರು ರೂಪಿಸ್ಕೊಡದೇ ಇರೋದನ್ನ ರೂಪಿಸ್ಕೊಡ್ಬೇಕಲ್ವ ನಾವು ಅಂತೇಳಿ ಮಂಜ ಅಂತಾನೆ. ಅದಕ್ಕೆ ಅವ್ರ ತಾಯಿ ಯಾವ ಮಕ್ಕಳು ಚೆನ್ನಾಗಿರಲ್ಲ ಅಂತೆ, ಚೆನ್ನಾಗಿರಬಾರ್ದು ಅಂತೇಳಿ ಮಕ್ಕಳು ಬಯಸ್ತಾರೆ ಕಣೋ, ಅವಳು ಚೆನ್ನಾಗಿರೋದನ್ನೇ ನಾನು ಬಯಸ್ತಾ ಇರೋದು, ಅವಳಿಗೆ ಒಳ್ಳೆ ಮನೆ ಸಿಗಲಿ ಅಂತಲೇ ಅಲ್ವ ಭಾವ ಅಷ್ಟೊಂದು ಕಷ್ಟಪಡ್ತಾ ಇರೋದು. ನಿಮ್ಮ ಭಾವ ವ್ಯತಿರೇಕವಾಗಿ ಏನು ಮಾಡೋಕ್ಕಾಗುತ್ತೆ ನಾವು, ಆ ಹುಡುಗ ಬೇಡ ಅಂತ ಹೇಳ್ತಾ ಇದ್ರೆ ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಮಂಜ, ಅಮ್ಮ ಅವಳಿಗೆ ಇಷ್ಟ ಆಗದಿರೋ ಜೀವನ ಅವಳಿಗೆ ನಾವು ರೂಪಿಸ್ಕೊಡ್ಬೇಕಲ್ವಾ, ಅವಳಿಗೆ ಇಷ್ಟ ಆಗಿರೋ ಜೀವನ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತಂದರೆ ಅವಳ ಪಾಡಿಗೆ ಅವಳ ಇಷ್ಟ ಏನಾಗುತ್ತೋ ಅದನ್ನು ಮಾಡು ಅಂತೇಳಿ ಬಿಟ್ಬಿಡ್ಬೇಕಲ್ವ ಅಂತೇಳಿ ಈ ಕಡೆ ಮಂಜ ಅಂತಾನೆ. ಅದಕ್ಕೆ ಈ ಕಡೆ, ಹೌದಪ್ಪ ನೀವೆಲ್ಲ ಚೆನ್ನಾಗಿರಲಿ ಅಂತೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದು ನಾನು, ಒಳ್ಳೆ ಮನೆ ಸಿಗಲಿ ಅಂತಲೇ ಅಲ್ವ ನಾನು ಹೇಳ್ತಾ ಇರೋದು, ಅವಳು ಚೆನ್ನಾಗಿರೋ ನನಗೂ ಖುಷಿನೇ ಅಲ್ವಾ ಅಂತೇಳಿ ಅವ್ರ ತಾಯಿ ಅಂತಾಳೆ. ಅದಕ್ಕೆ ಈ ಕಡೆ ಅವಳು ಹೊತ್ಕೊಂಡು ಊಟ ಮಾಡಿದ್ರೆ ಅವಳ ಪಾಡಿಗೆ ಅವಳಾಗಿದ್ದಾಳಮ್ಮ, ಅವಳು ನೋಡ್ರೆ ನಿಮ್ಗೇನು ಅನ್ಸೋದಿಲ್ವಾ ಅಂತೇಳಿ ಈ ಕಡೆ ಮಂಜ ಅಂತಾನೆ. ಏನು ಮಾಡೋಕ್ಕಾಗುತ್ತೆ, ನಾನು ತಾನು ಏನು ಮಾಡೋಕ್ಕಾಗುತ್ತೆ, ಅವಳಿಗೆ ಒಳ್ಳೇದಾಗಲಿ ಅಂತಲೇ ಅಲ್ವ ನಾನು ಮಾಡ್ತಾ ಇರೋದು ಅಂತೇಳಿ ಈ ಕಡೆ ಮಂಜ ಅಂತಾನೆ. ಅದೇ ಟೈಮ್ ಈ ಕಡೆ ಮೀನಾ ಬರ್ತಾಳೆ. ಅಮ್ಮ ಎಲ್ಲಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂದಾಗ ಈ ಕಡೆ ಮಂಜ, ಅಕ್ಕ ಊಟ ತಿಂಡಿ ಏನು ಮಾಡಿದ್ರೆ ಕೂತ್ಕೊಂಡಿದ್ದಾಳೆ ಅಂತ ಹೇಳಿ ಅಂತಾರೆ. ಸರಿ ಅಂತೇಳಿ, ಯಾಕಮ್ಮ ಏನಾಯಿತು ಅಂತೇಳಿ ಈ ಕಡೆ ಕೇಳಿದಾಗ, ಮತ್ತು ಇನ್ನೇನೆ ಅವಳು ಊಟ ತಿಂಡಿ ಮಾಡಿದ್ರೆ ಕೂತ್ಕೊಂಡಿದ್ರೆ ನಾನು ಏನೇ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಈ ಕಡೆ ಅಂತಾರೆ. ಅದಕ್ಕೆ ಮೀನ, ಕನಕ ಎಲ್ಲಿದೆಯಾ ಬಾಯಿಲಿ ಅಂತೇಳಿ ಕನಕನ ಕರೀತಾಳೆ. ಕನಕ ಅವರು ಮೂಲಗಡೆ ಆಚೆ ಬರ್ತಾಳೆ. ಯಾಕೆ ಕನಕ ಏನಾಯಿತು, ಯಾಕೆ ತಿಂದಿರೋ ಕೂತ್ಕೊಂಡಿದ್ಯಾ, ಏನಕ್ಕೆ ಅವ್ರ ಮನೆಗೆ ಹೋಗೋ ಥರ ಎಲ್ಲ ಮಾತಾಡ್ಬಿಟ್ಟು ಬಂದಿದ್ಯಾ, ಅವ್ರ ಮನೆಗೆ ಹೋಗೋದಕ್ಕೆ ಮುಂಚೆ ನನ್ನ ಮಾತು ಒಂದು ಹೇಳಬೇಕು ಅಂತ ಏನು ಅನಿಸಿಲ್ವ ನಿನಗೆ ಅಂತಂದಾಗ, ಅಕ್ಕ ನನ್ನಿಂದ ಯಾರ ಜೀವನ ಹಾಳಾಗೋದು ಬೇಡ ಅಕ್ಕ, ನಾಳೆ ದಿನ ನೀವು ಕಷ್ಟದಲ್ಲಿ ಇರೋದು ನನಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನೇ ಹೋಗಿ ಹೇಳ್ಬಿಟ್ಟು ಬಂದೆ ಅಂತ ಹೇಳಿ ಅಂತಾಳೆ. ಅದಕ್ಕೆ ಈ ಕಡೆ ಮೀನಾ ಅವ್ರ ತಾಯಿನ, ನೋಡ್ದಮ್ಮ ಒಬ್ರು ಕಷ್ಟ ಆಗಬಾರ್ದು ಅಂತೇಳಿ ಕನಕ ಈ ಥರ ಕೆಲಸ ಮಾಡಿರೋದು, ಆದರೆ ಅವಳು ಮನಸ್ಫೂರ್ತಿಯಾಗಿ ಅದು ಮಾಡಿಲ್ಲ ಅಂಥೇಳಿ ಅವ್ರ ಅಮ್ಮಗೆ ಅಂತಾರೆ. ಅದಕ್ಕೆ ಅವ್ರ ತಾಯಿ, ಮಾಡೋದಿಲ್ಲ ಅಂತಂದಮೇಲೆ ಅವಳು ಹೇಳಿರೋದನ್ನ ಕರೆಕ್ಟಾಗೇ ಇದೆ ಅಂತೇಳಿ ಅವ್ರ ತಾಯಿ ಅಂತಾರೆ. ಅಮ್ಮ ಯಾಕಮ್ಮ ನೀನು ಇದೇ ರೀತಿ ಮಾತಾಡ್ತೀಯಾ, ನಾನು ಹೇಳ್ತಾ ಇರೋದು ಯಾಕೆ ನಿನಗೆ ಅರ್ಥ ಆಗ್ತಾಯಿಲ್ಲ, ತುಂಬ ಒಳ್ಳೆಯವರಮ್ಮ ಅವರು, ಅಂಥ ಒಳ್ಳೆಯ ಸಂಬಂಧ ನಮಗೆ ಖಂಡಿತವಾಗ್ಲೂ ಸಿಗೋದಿಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಕನಕವ್ರಮ್ಮ, ಅಳಿಯಂದರು ಒಳ್ಳೆ ಹುಡುಗನ ನೋಡ್ತಾರೆ, ಖಂಡಿತವಾಗ್ಲೂ ಒಳ್ಳೆ ಮನೆ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನಾನಿದ್ದೀನಿ, ಅಳಿಯಂದ್ರು ನೋಡು ಹುಡುಗನ ಕೊಟ್ಟು ಮದುವೆ ಮಾಡಿದ್ರೆ ತುಂಬ ಖುಷಿಯಾಗಿರ್ತಾಳೆ, ಕನಕ ನೀನು ಅದ್ರ ಬಗ್ಗೆ ಏನು ತಲೆನೇ ಕೆಡಿಸ್ಕೋಬೇಡ, ನಿಮ್ಮ ಭಾವ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಹುಡುಗ ನೋಡ್ತಾರೆ ಅಂತ ಹೇಳಿ ಈ ಕಡೆ ಕನಕ ತಾಯಿ ಅಂತಾರೆ. ಸರಿ ಆಯಿತು, ಇವತ್ತು ನನಗೆ ಆರ್ಡ್ರ್ ತುಂಬಾ ಇದೆ, ನಾನು ಬೇಗ ಅಂಗಡಿ ಓಪನ್ ಮಾಡಬೇಕು, ಇವತ್ತು ಜನ ಜಾಸ್ತಿ ಬರ್ತಾರೆ ದೇವಸ್ಥಾನದ ಹತ್ರ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮಂಜು, ಸರಿಯಮ್ಮ ನಾನು ಕೆಲ್ಸಕ್ಕೆ ಹೋಗಬೇಕು, ಹಂಗೆ ನಾನು ಬಿಟ್ಟು ಹೋಗ್ತೀನಿ, ನೀವಿಬ್ಬರು ಟಿಫನ್ ಏನಿದೆ ಅದನ್ನ ಮಾಡ್ಕೊಳ್ಳಿ, ಇಬ್ಬರು ಸೇರಿ ಟಿಫನ್ ಮಾಡಿ ಅಂತ ಹೇಳಿ ಕನಕ ತಾಯಿ ಮತ್ತು ಮಂಜು ಇಬ್ಬರು ಅಲ್ಲಿಂದ ಓಡ್ತಾರೆ. ಸರಿ ಅಂಥೇಳಿ ಈ ಕಡೆ ಮೀನಾ ಮತ್ತು ಕನಕ ಇಬ್ಬರೂ ಸಹ ತಿಂಡಿ ತಿನ್ನೋಣ ಅಂತೇಳಿ ಒಳಗಡೆ ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಅವ್ರ ತಾಯಿ ಬರ್ತಾರೆ. ಈ ಕಡೆ, ಏನಮ್ಮ ಕನಕ ಚೆನ್ನಾಗಿದೆಯಾ ಅಂತೇಳಿ ಅವರಮ್ಮ ಕೇಳಿದ್ರೆ, ಏನು ಮಾತಾಡಿದಿರೋ ಕನಕ ರೂಮ್ಗೆ ಹೋಗ್ಬಿಡ್ತಾಳೆ. ಆಗ ಅವ್ರ ತಾಯಿಗೆ ತುಂಬಾ ಬೇಸರ ಆಗುತ್ತೆ. ಅಮ್ಮ ಕೂತ್ಕೊಳ್ಳಿ, ಯಾವಾಗ ಬನ್ನಿ ಕಾಫಿ ಕುಡೀರ ಅಂತ ಹೇಳಿ ಅವ್ರ ತಾಯಿನ ಮೀನಾ ಮಾತಾಡಿಸ್ತಾಳೆ. ಇಲ್ಲಮ್ಮ ಕಾಫಿ ಎಲ್ಲ ನನಗೇನು ಬೇಡ, ಪರವಾಗಿಲ್ಲ, ನಿಮ್ಮ ಅಮ್ಮ ಇರ್ತಾರೇನೋ ಮಾತಾಡ್ಕೊಂಬರೋಣ ಅಂಥೇಳಿ ಬಂದೆ ನಾನು, ಅದೇ ಮದುವೆ ಬಗ್ಗೆ ಏನು ಮಾತುಕತೆ, ಏನು ಮಾತಾಡಿದ್ರು, ಏನು ಡಿಸಿಷನ್ ತೊಗೊಂಡ್ರು ಅಂತೇಳಿ ಕೇಳಬೇಕಾಗಿತ್ತು ಅಂಥೇಳಿ ಅಂತಾರೆ. ಅಮ್ಮ ಹೀಗೆ ಹೊರಗಡೆ ಹೋದರು ಅಂತಂದಾಗ ಈ ಕಡೆ ಮೀನಾ ಅವ್ರ ತಾಯಿಗ, ನೋಡಿ ಊಟ ತಿಂಡಿ ಬಿಟ್ಟು ಹಠ ಮಾಡ್ಕೊಂಡು ಕೂತಿದ್ದಾಳೆ ಹತ್ಕೊಂಡು, ನನಗೆ ತುಂಬ ಬೇಜಾರಾಗ್ತಾಯಿದೆ ಅಂತೇಳಿ ಮೀನಾ ಅಂತಾಳೆ. ಈ ಕಡೆ ಅರುಣ್ ಅವ್ರ ತಾಯಿ, ಆ ಕಡೆ ಅರುಣ್ ಅಷ್ಟೇ, ನಮ್ಮ ಊಟ ತಿಂಡಿ ಬಿಟ್ಟು ಕೂತಿದ್ದಾನೆ, ಅವನಿಗೆ ಸಸ್ಪೆಂಡ್ ಮುಗಿದ್ರೂ ಸಹ ಅವ್ನು ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಗ್ತಿಲ್ಲ, ಲೀವ್ ಹಾಕಿ ಮನೇಲೇ ಕೂತಿದ್ದಾನೆ, ಯಾಕೋ ತುಂಬ ಬೇಸರ ಆಗ್ತಾಯಿದೆ, ನಮಗೇನು ಹುಡುಗಿ ಸಿಗೋದಿಲ್ಲ ಅಂತ ಏನಿಲ್ಲ, ಖಂಡಿತವಾಗ್ಲೂ ಹುಡುಗಿ ಕ್ಯೂದಲ್ಲಿ ನಿಂತ್ಕೊತಾರೆ ನನ್ನ ಮಗನಿಗೆ, ಆದರೆ ಕನಕ ಅಂತ ಒಳ್ಳೆ ಹುಡುಗಿ ಖಂಡಿತವಾಗ್ಲೂ ನಮ್ಗೆ ಯಾರಿಗೂ ಸಿಗೋದೇ ಇಲ್ಲ, ಏನು ಮಾಡ್ಬೇಕಂತಾನೆ ನಮ್ಮ ಕೈಯಲ್ಲಿ ಗೊತ್ತಾಗ್ತಾ ಇಲ್ಲ, ನೀನೇ ಏನಾದರೂ ಮಾಡಬೇಕಮ್ಮ, ನಿನ್ನ ಕೈ ಹಿಡಿದು ಕೇಳ್ಕೊತಾ ಇದ್ದೀನಿ, ನೀನೇ ಏನಾದರೂ ಮಾಡಿ ಇವ್ರ ಮದುವೆನ ಮುಂದೆ ನಿಂತು ಮದುವೆ ಮಾಡಲೇಬೇಕಮ್ಮ, ನೀನೇ ಇದಕ್ಕೊಂದು ದಾರಿ ತಿಳಿಸ್ಕೊಡ್ಬೇಕು ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಮೀನನ್ನು ಕೈ ಹಿಡ್ಕೊಂಡು ಅರುಣ್ ಅವ್ರ ತಾಯಿ ತುಂಬಾ ರಿಕ್ವೆಸ್ಟ್ ಮಾಡ್ತಾಳೆ. ಈ ಕಡೆ ಮೀನಾಗೂ ಸಹ ಏನು ಹೇಳ್ಬೇಕಂತ ಗೊತ್ತಾಗೋದೇ ಇಲ್ಲ, ಮೀನನ್ನು ಸಹ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾಳೆ. ಎಂಥ ಒಳ್ಳೆ ಹುಡುಗಿ ಸಿಕ್ಕಿದ್ರು ಇಂಥ ಒಳ್ಳೆ ಹುಡುಗಿ ನಮ್ಮ ಕೈಯಲ್ಲಿ ಕಂಡುಹಿಡಿಯೋಕ್ಕಾಗೋದಿಲ್ಲಮ್ಮ, ನಾವು ಹುಡ್ಕೋಕ್ಕೂ ಸಹ ಆಗೋದಿಲ್ಲ ಅಂತ ಒಳ್ಳೆ ಮನಸ್ಸು ಕನಕ, ಈ ಜನ್ಮದಲ್ಲಿ 7 ಜನ್ಮಕ್ಕೂ, ಈ ಜನ್ಮ ಅಲ್ಲ ಪ್ರತಿಯೊಂದು 7 ಜನ್ಮಕ್ಕೂ ಕನಕನೇ ನನ್ನ ಮನೆ ಸೊಸೆ ಆಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ.
ಈ ಕಡೆ ಮನೋಜ ನಿದ್ದೆ ಮಾಡ್ಕೊಂಡೆ ಕೂತಿರ್ತಾನೆ. ಏನು ಬಸ್ ನೀವು ಶೋರೂಮಲ್ಲಿ ನಿದ್ದೆ ಮಾಡ್ಕೊಂಡು ಕೂತಿದ್ದೀರಾ, ಫ್ರಿಜ್ಜು ವಾಷಿಂಗ್ ಮಿಷಿನ್ ಯಾರು ಎತ್ಕೊಂಡು ಹೋದ್ರು ಮತ್ತು ಯಾರೂ ಕೇಳೋಂಗಿಲ್ಲ ಅಂತೇಳಿ ಅಂತಾರೆ. ಓ ನಾನಿಲ್ಲ ಅಂದರೆ ವರ್ಕರ್ಸ್ ಇಲ್ವಾ ಅವ್ರು ನೋಡ್ಕೊತಾರೆ ಅಂತೇಳಿ ಅಂತಾರೆ. ಅಲ್ಲ ಬಾಸ್ ಏನಾಯ್ತು ನಿಮಗೆ ಹಿಂಗೆ ನಿದ್ದೆ ಮಾಡ್ತಾಯಿದ್ದೀರಾ ಅಂತೇಳಿ ಅಂದಾಗ, ಅಯ್ಯೋ ನನ್ನ ಜೀವನನೇ ಹಾಳಾಗ್ಬಿಡಂಗಿದೆ. ಒಂದು ಹುಡುಗಿ ಫೋನಲ್ಲಿ ಮಾತಾಡಿಕೊಂಡು ಹುಡುಗನಿಗೆ ಕೈ ಕೊಡೋ ಥರ ಇದ್ದಾಳೆ ಅಂತಂದರೆ, ಯಾರೋ ಅಂತ ಬೇವರ್ಸಿ ನನ್ನ ಮಗ ಅಂತೇಳಿ ಅಂದಾಗ, ಅದು ನಾನೇ ಬಸ್ಸು ಅಂತಾನೆ. ಅಯ್ಯೋ ಸಾರಿ ಬಸ್ಸು ಅಂಥೇಳಿ ಈ ಕಡೆ ಅವ್ರ ಫ್ರೆಂಡ್ ಅಂತಾರೆ. ಅದಾದಮೇಲೆ ಮನೇಲಿ ನಡೆದಿರೋ ಘಟನೆ ಎಲ್ಲ ಹೇಳ್ತಾನೆ. ಸುಮಂತ್ ನಂಬರ್ ತೊಗೊಂಬಂದಿದ್ದೀನಿ, ಫಸ್ಟು ಫೋನ್ ಮಾಡಿ ಏನಂತ ಕನ್ಫರ್ಮ್ ಮಾತಾಡಿ ಅಂತೇಳಿ ಫೋನ್ ಮಾಡಿ ಕೊಟ್ಟಾಗ, ಸರ್ ನನ್ನ ಫ್ರೆಂಡ್ ಕಾಲ್ ಮಾಡೋಕ್ಕೆ ಹೋದೆ, ನಿಮಗೆ ಬಂದುಬಿಡ್ತು ಯಾರು ಏನು ಅಂದಾಗ, ನನ್ನ ಹೆಸರು ಸುಮಂತ್ ರೀ, ನಿಮಗೆ ಯಾರು ಬೇಕಿತ್ತು, ನಿಮ್ಮ ಫ್ರೆಂಡ್ ಅಲ್ಲ ನಾವು ಅಂಥೇಳಿ ಈ ಕಡೆ ಅವ್ರ ಫ್ರೆಂಡ್ ಅಂತಾರೆ. ಅಲ್ಲಿಗೆ ಈ ಕಡೆ ಮನೋಜ್ ಫ್ರೆಂಡು, ಬಸ್ಸು ಇದು ಕನ್ಫರ್ಮು, ನಿಮ್ಮ ರೂಟ್ ಯಾಕೋ ದಾರಿ ತಪ್ತಾ ಇದೆ, ನೀವೇ ಹುಷಾರಾಗಿರಬೇಕು. ಅಲ್ಲ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಮನೇಲಿರೋ ಹೆಂಡ್ತಿಗೆ ಹೆಂಗೆ ತುಂಬ ಕಷ್ಟ ಆಗುತ್ತೆ, ನೀವು ಟೈಮ್ ಕೊಟ್ರೇನೆ ಅಲ್ವಾ ಅವ್ರಿಗೂ ಖುಷಿ ಆಗೋದು ಅಂತ ಹೇಳಿ ಈ ಕಡೆ ಮನೋಜಿಗೆ ಹೇಳ್ತಾ ಇರ್ತಾರೆ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಬಸ್ಸು, ನೀವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರೋ, ಅವ್ರು ಹೇಳಿದ ಮಾತು ಎಷ್ಟು ಕೇಳ್ತೀರೋ ಅಷ್ಟೇ ಅವರು ನಿಮ್ಮ ಜೊತೆಲಿ ಇರ್ತಾರೆ. ರೋಹಿಣಿ ಆ ಥರ ಎಲ್ಲ ಏನೂ ಅಲ್ಲ, ಅವಳು ಏನು ಅಂತ ನನಗೆ ಗೊತ್ತು ಅಂತೇಳಿ ಹಿಂಗೆ ಮಾತಾಡ್ಕೊಂಡು ಆಚೆ ಬರ್ತಾರೆ. ಅದೇ ಟೈಮ್ಗೆ ಸರ್ ಒಂದು 10 ರೂಪಾಯಿ ಇದ್ದರೆ ಕೊಡಿ ಸರ್ ಅಂತಾರೆ. ಯಾಕೋ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ, 10 ರೂಪಾಯಿ ಭಿಕ್ಷೆ ಬರ್ತಾ ಇದೆಯಾ ಅಂತೇಳಿ ಮನೋಜ ಕೇಳ್ತಾರೆ. ಅದಕ್ಕೆ ಇಲ್ಲ, ನನ್ನ ಹೆಂಡತಿ ಜೊತೆಲಿ ನಾನು ಮಾತಾಡೋದು ಬಿಟ್ಬಿಟ್ಟೆ ಒಂದು ವಾರ ಅಂತೇಳಿ ಅವಳು ಬೇರೆ ಯಾವನ ಜೊತೆಲೂ ಕೋಟ್ ಹಾಕೋಗ್ಬಿಟ್ಟಿದ್ದಾಳೆ. ಅದೇ ಬೇಜಾರಿಗೆ ಒಂದು ಬೀಡಿ ಕುಡಿಯೋಕ್ಕೂ ಸಹ ನನ್ನ ಹತ್ರ ದುಡ್ಡಿಲ್ಲ, ಒಂದು 10 ರೂಪಾಯಿ ಇದ್ದರೆ ಕೊಡಿ ಅಂತೇಳಿ ಅಂತಾರೆ. ಅದೇ ಟೈಮ್ಗೆ ಈ ಕಡೆ ಅವ್ರ ಫ್ರೆಂಡು, ಏನಿದ್ದು ಪ್ರಕೃತಿ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ, ದೇವ್ರು ನಿಮಗೆ ಸಿಗ್ನಲ್ ಕೊಡ್ತಾ ಇದೆ, ಈ ಟೈಮಲ್ಲಿ ನೀವು ಎಚ್ಚೆತ್ಕೊಬೇಕು ಅಂತ ಹೇಳಿ ಈ ಕಡೆ ಅವ್ರ ಫ್ರೆಂಡು ಸಹ ಅಂತಾರೆ. ಸರಿ ಅಂತೇಳಿ 10 ರೂಪಾಯಿ ಕೊಟ್ಟು ಅಲ್ಲಿಂದ ಆಚೆ ಬರ್ತಾರೆ. ಈ ಕಡೆ ರೋಹಿಣಿಗೆ ಅವ್ರ ಫ್ರೆಂಡು ಕಾಲ್ ಮಾಡಿ, ನೀನು ಅಂದ್ಕೊಂಡಿದ್ದು ನಿಜ, ನಿಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ರು, ಬೇರೆಯವ್ರ ಕೈಯಲ್ಲಿ ಕಾಲ್ ಮಾಡಿಸಿದ್ರು, ನಾವು ಸುಮಂತ್ ಅಂತೇಳಿ ನನ್ನ ಕಸಿನ್ ಇದ್ದ, ಅವನ ಕೈಯಲ್ಲಿ ಕೊಟ್ಟು ನಾನು ಮಾತಾಡಿಸ್ದೆ, ಅವ್ರು ನಂಬಿಟ್ಟಿದ್ದಾರೆ ಅಂತೇಳಿ ಅಂತಾರೆ. ಹೌದು, ಮನೋಜಿಗೆ ನನ್ನ ಮೇಲೆ ಡೌಟ್ ಬಂದಿದೆ, ಹಂಗೆ ಬರಲಿ ಅಂತಾನೆ ಅಲ್ವಾ ನಾನು ಮಾಡಿದ್ದು. ಮನೇಲಿ ನಾನು ಮಾತಾಡಿದ್ರು ಮಾತಾಡಲ್ಲ, ನಂಗೆ ಒಂಚೂರು ಬೆಲೆನೇ ಇಲ್ಲ ಅನ್ನೋ ಥರ ಮಾಡ್ತಾಯಿದ್ರು, ಈಗ ಅವ್ರಿಗೆ ಗೊತ್ತಾಗುತ್ತೆ ಅಂತೇಳಿ ಅಂತಾರೆ. ಈ ಕಡೆ ಅವ್ರ ಫ್ರೆಂಡು ಒಬ್ಬರು ತುಂಬ ಅನುಮಾನ ಪಡ್ತಾರೆ, ಎರಡನೇದು ಬಂದು ತುಂಬ ಪೊಸೆಸಿವ್ನೆಸ್ ಇರ್ತಾರೆ, ನನ್ನ ಹೆಂಡ್ತಿ ನನಗೆ ಆಗಬೇಕು ಅನ್ನೋ ಥರ ಇರ್ತಾರೆ, ನಿಮ್ಮ ಹಸ್ಬೆಂಡ್ ಅದರಲ್ಲಿ ಎರಡನೇವರು ಅಂತೇಳಿ ಅಂತಾರೆ. ಈ ಕಡೆ ರೋಹಿಣಿನೂ ಸಹ ಹೌದು ನೀನು ಮಾಡಿದ್ದು ತುಂಬ ಒಳ್ಳೆಯದೇ ಆಯಿತು, ಇಲ್ಲಾಂದರೆ ನಾನು ಮಾಡಿದ ಪ್ಲ್ಯಾನ್ ವರ್ಕೌಟ್ ಆಗ್ತಾ ಇರಲಿಲ್ಲ, ಅವ್ರಿಗೆ ಮಾಡಬೇಕಂತಲೇ ಪಾಠ ಕಲಿಸ್ಬೇಕಂತಲೇ ಈ ಪ್ಲ್ಯಾನನ್ನು ನಾನು ಮಾಡಿದ್ದು ಅಂತ ಹೇಳಿ ಅಂತಾರೆ. ಈ ಕಡೆ ಅವ್ರ ಫ್ರೆಂಡು ಜೊತೆ ರೋಹಿಣಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನೋಜ ಎಂಟ್ರಿ ಕೊಡ್ತಾರೆ. ಯಾರ ಜೊತೆ ಮಾತಾಡ್ತಾ ಇರೋದು ಅಂತೇಳಿ ಅಂತಾರೆ. ಅದಕ್ಕೆ 1 ನಿಮಿಷ ಇರಿ, ಕಾಲ್ ಇದು ಮಾಡ್ತೀನಿ, ಒಂದು 2 ನಿಮಿಷ ಅಂತೇಳಿ ಕಾಲನ್ನು ಕಟ್ ಮಾಡ್ತಾರೆ. ಆದರೆ ಮನೋಜ ಬಂದ ತಕ್ಷಣ ಹಾಂ ಸುಮಂತ್, ಈ ಥರ ಸುಮಂತ್ ಆ ಥರ ಸುಮಂತ್ ಅಂತೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಮನೋಜಿಗೆ ಕೋಪ ಬಂದುಬಿಡುತ್ತೆ. ಯಾರ ಜೊತೆ ಮಾತಾಡ್ತಾ ಇದ್ದೆ ಏನು ಅಂತ ಕೇಳಿದಾಗ, ನನ್ನ ಫ್ರೆಂಡ್ ಜೊತೆ ರೀ, ಅದೆಲ್ಲ ನಿಮಗೆ ಯಾಕೆ ಕೇಳಬೇಕು, ನಾನಂದರೆ ನೀವು ಬೆಲೆನೇ ಇಲ್ವಲ್ಲ, ನಾನು ನಿಮಗೆಲ್ಲ ಏನು ಮಾಡಬೇಕು ಅಂಥೇಳಿ ಈ ಕಡೆ ರೋಹಿಣಿ ಅಂತೇಳಿ ಕಾಲ್ ಕಟ್ ಮಾಡ್ತಾಳೆ. ಅದಾದಮೇಲೆ ನನ್ನ ಇಷ್ಟ, ನಾನು ಯಾರ ಜೊತೆ ಎಲ್ಲಾದರೂ ಮಾತಾಡ್ಬೋದು, ನನ್ನ ಯಾರು ಕೇರ್ ಮಾಡೋದವಲ್ಲ, ನಾನು ಯಾರು ಕೇಳೋದೇ ಇಲ್ವಲ್ಲ ಅಂಥೇಳಿ ಈ ಕಡೆ ರೋಹಿಣಿ ಅಂದ್ಕೊಂಡು ಅಲ್ಲಿಂದ ರೂಮಿಂದ ಆಚೆ ಬರ್ತಾಳೆ. ಈ ಕಡೆ ಮನೋಜ, ಅಯ್ಯೋ ಒಳ್ಳೆ ಫ್ರೆಂಡ್ ಕತೆ ಐತೆ, ಒಳ್ಳೆ ತಲೆನೋವು ಐತೆ, ಏನಪ್ಪ ಮಾಡೋದು, ಒಳ್ಳೆ ಸುಮಂತ್ ಕತೆ ಆಯಿತು, ಯಾಕೋ ನಾನು ಹೊಟ್ಟೆ ಹಿಂಗೆ ಉರಿಸ್ತಾ ಇದ್ದೀರಾ, ಏನರೋ ಮಾಡೋದು ನಿಮಗೆ ಅಂತೇಳಿ ಈ ಕಡೆ ಮನೋಜ ಒಳಗಡೆನೆ ಇವರಿಬ್ಬರನ್ನೂ ಸಹ ಬೈಕೊತಾ ಇರ್ತಾನೆ. ಈ ಕಡೆ ಶಾಂತಿ ಕಸ್ತೂರಿ ಮನೆಗೆ ಬಂದಿರ್ತಾಳೆ. ಏನು ಈ ಥರ ಮಾಡ್ಬೇಕು ಅಂದ್ಕೊಂಡಿದ್ಯಾ, ಇದಕ್ಕೆ ಮನೋಜ್ ಒಪ್ತಾನ, ಇದಕ್ಕೆ ಅಣ್ಣಂದ್ರೆ ಒಪ್ತಾರಾ ಅಂತ ಹೇಳಿ ಕೇಳ್ತಾಳೆ. ಯಾರು ಒಪ್ಪಿದ್ರು ಬಿಡಿದ್ರು ಆ ರೀತಿಯೇ ನನ್ನ ಮನೋಜನಿಗೆ ಮದುವೆ ಮಾಡಿಕೊಡೋದು, ನಾನು ಅವಳು ಮದುವೆ ಮಾಡಬೇಕಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಅವಳಿಗೇನು ಕಮ್ಮಿ ಇದೆ, ತುಂಬ ಸುಂದರವಾಗಿದ್ದಾಳೆ, ತುಂಬ ಲಕ್ಷಣವಾಗಿದ್ದಾಳೆ, ಒಳ್ಳೆ ಸಂಸ್ಕೃತಿ ಕಳಿಸ್ಕೊಟ್ಟಿದ್ದಾರೆ ಅವರಪ್ಪ ಅವರಮ್ಮ ಅಂದಾಗ, ಈ ಕಡೆ ಕಸ್ತೂರಿ ಒಳ್ಳೆ ದುಡ್ಡಿದೆ ಅಂತ ಹೇಳಿ ಅಂತೇಳಿ ಅಂತಾರೆ. ಹೌದು ಎಲ್ಲನೂ ಇದೆ ಅಂತೇಳಿ ಅಂತಾಳೆ. ಮತ್ತು ರೋಹಿಣಿ ಒಪ್ಕೊತಾಳೆ. ಅದಕ್ಕೆ ರೋಹಿಣಿ ಅಷ್ಟೇ ನಿನ್ನ ಅಂದಾಗ, ಅವಳೇ ನನ್ನನ್ನು ಕೇಳೋದು, ನಾನು ಹೇಳ್ದಂಗೆ ಅವಳು ಕೇಳಬೇಕಷ್ಟೇ, ಇಬ್ಬರಿಗೂ ಡೈವರ್ಸ್ ಕೊಡಿಸ್ಬಿಟ್ಟು ಅವಳನ್ನ ಮದುವೆ ಮಾಡಿಸ್ತೀನಿ, ನಾನು ಖಂಡಿತವಾಗ್ಲೂ ಇದನ್ನ ಮಾಡೇ ಮಾಡ್ತೀನಿ ನಾನು ಅಂತ ಹೇಳಿ ಈ ಕಡೆ ಕಸ್ತೂರಿಗೆ ಶಾಂತಿ ಹೇಳ್ತಾ ಇರ್ತಾಳೆ. ಈ ಕಡೆ ಆದ್ರೂ ಕಷ್ಟ ಅಲ್ಲ, ನಿನ್ನ ಮಗ ಅವ್ರನ್ನ ಹಚ್ಕೊಂಡಿದ್ದಾನೆ ಅಂತ ಹೇಳ್ತೀಯ ಅಂದರೆ ಅವ್ರು ಏನು ಮಾಡಬೇಕಂತ ನನಗೆ ಗೊತ್ತೇ ಅಂತ ಹೇಳಿ ಈ ಕಡೆ ಮಾತಾಡ್ತಾ ಇರ್ತಾಳೆ. ಅದೇ ಟೈಮ್ ಈ ಕಡೆ ಸೂರ್ಯ ಬರ್ತಾನೆ. ನಾನು ನಿಮ್ಮ ಹತ್ರ 1-2 ನಿಮಿಷ ಮಾತಾಡಬೇಕು ಅಂದಾಗ, ಸರಿ ಮಾತಾಡು ಏನು ಅಂತ ಹೇಳಿ ಅಂತಾರೆ. ಅಲ್ಲ ರೀ, ಇವಾಗ ಅವಳು ಇಷ್ಟಪಟ್ಟಿರೋದನ್ನ ಮದುವೆ ಮಾಡ್ಕೊಡೋದಕ್ಕೆ ಏನು ರೀ ನಿಮಗೆ ತೊಂದರೆ, ನಿಮಗೂ ಅಡ್ಡ ಬರ್ತಾ ಇದೆಯಾ, ಅರುಣ್ಗೆ ಕೊಟ್ಟು ಮದುವೆ ಮಾಡೋಕ್ಕೆ ಏನು ತೊಂದರೆ, ಅವ್ರ ತಾಯಿ ಬಂದಿದ್ರು ನಮ್ಮ ಮನೆಗೆ ಮಾತಾಡಿದ್ರು, ನಂಗೆ ತುಂಬಾ ಬೇಜಾರಾಯಿತು, ಯಾವಾಗಿದ್ರೂ ಅವಳೇ ನನ್ನ ಮನೆ ಸೊಸೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಕಡೆ ಕನಕನು ನಮ್ಮ ಭಾವ ಮಾತು ನಾನು ಮೀರೋದಿಲ್ಲ ಅಂತೇಳಿ ಅವಳು ಅಂತಿದ್ದಾಳೆ. ಅವಳೆಷ್ಟು ನಿಮಗೆ ಗೌರವ ಕೊಡ್ತಿದ್ದಾಳೋ ಅದೇ ಅಷ್ಟು ಗೌರವ ನೀವು ಅವಳಿಗೆ ಕೊಟ್ಟು ಅವಳಿಗೆ ಮದುವೆ ಮಾಡೋದಕ್ಕೆ ಏನು ತೊಂದರೆ ನಿಮಗೆ, ಅವ್ನು ತುಂಬ ಒಳ್ಳೆಯವರು ರೀ, ನಮ್ಮ ಮಾತು ಕೇಳ್ರಿ ಅಂತೇಳಿ ಅಂತಾರೆ. ಯಾವುದೇ ಕಾರಣಕ್ಕೂ ಅವ್ನಿಗೆ ನಾನು ಮದುವೆ ಮಾಡಿಕೊಡೋದಿಲ್ಲ, ಒಂದು ವೇಳೆ ಆ ಥರ ಮಾಡಬೇಕು ಅಂತಂದರೆ ಎಲ್ಲ ಸಂಬಂಧಗಳನ್ನ ಮುರ್ಕೊಂಡ್ಬಿಡ್ತೀನಿ
ಆದರೆ ಅವನು ಮಾತ್ರ ಕೊಟ್ಟು ನಾನು ಮದುವೆ ಮಾಡೋದಿಲ್ಲ. ಅವನು ನನಗೋಸ್ಕರ ಕನಕನ ಮದುವೆಗೆ ಅವಳಿಗೆ ಟಾರ್ಚರ್ ಕೊಡ್ತಾಳೆ. ಒಂದೇ ಜೀವನ ಅವ್ರು ರೂಪಿಸ್ಬೇಕಂತೇಳಿ ನಾನು ಓಡಾಡ್ತಾ ಇದ್ದೀನಿ. ನೀನು ಯಾಕೆ ಅದನ್ನು ಅರ್ಥ ಮಾಡ್ಕೊತ ಇಲ್ಲ? ಕನಕಾಗೆ ನನ್ನ ಮೇಲೆ ಗೌರವ ಇದೆ, ಅಮ್ಮ ನಿಮ್ಮ ಅತ್ತೆಗೆ ನನ್ನ ಮೇಲೆ ಗೌರವ ಇದೆ, ನಿನಗಿಲ್ವ ನನ್ನ ಮೇಲೆ ಗೌರವ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಈ ಕಡೆ ಮೀನಾ ಅಲ್ಲ ರೀ, ಅವಳು ಅಷ್ಟು ಇಷ್ಟಪಡ್ತಾ ಇದ್ದಾಳೆ, ಮನ್ಸಾರ ಇಷ್ಟಪಡ್ತಾ ಇದ್ದಾಳೆ, ಒಬ್ರಿಗೊಬ್ರು ಮದುವೆ ಮಾಡಿದ್ರೆ ಏನು ರೀ ನಿಮಗೆ ತೊಂದರೆ ಅಂತೇಳಿ ಈ ಕಡೆ ಸೂರ್ಯನ ಮೀನಾ ಕ್ವಶನ್ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಿಲ್ಲ. ಒಂದು ವೇಳೆ ಈ ಮದುವೆ ಏನಾದರೂ ಆದರೆ ಈ ಸೂರ್ಯ ಅನ್ನೋನು ನಿನ್ನ ಬಾಳಲ್ಲಿ ಇರೋದೇ ಇಲ್ಲ ಅಂಥೇಳಿ ಈ ಕಡೆ ಮೀನಾ ಅಂತಾಳೆ. ಸರಿ ನನ್ನ ಮನೆಯಿಂದ ಆಚೆ ಹಾಕ್ತೀರಾ ಅಂತೇಳಿ ಕೇಳಿದಾಗ, ಮೀನಾ ನಾನು ಯಾಕೆ ಮನೆಯಿಂದ ಆಚೆ ಹಾಕಲಿ, ಅಪ್ಪ ನಿನ್ನ ಮದುವೆ ಮಾಡ್ಕೊ ಬಂದಿರೋದು, ಆದರೆ ನನ್ನ ಪ್ರೀತಿ ನಿನಗೆ ಯಾವುದೇ ಕಾರಣಕ್ಕೂ ಸಿಗದೆ ಇರೋಂಗಾಗುತ್ತೆ ಅಷ್ಟೇ. ಇದ್ರ ಮೇಲೆ ನನ್ನ ಹತ್ರ ಏನು ಮಾತಾಡೋಕ್ಕೆ ಬರಬೇಡ, ಇದೇ ನನ್ನ ಕೊನೆ ನಿರ್ಧಾರ, ಮತ್ತೆ ಅದನ್ನೇ ಹೇಳ್ತೀನಿ, ನೀನು ಎಷ್ಟು ಸಲ ಕೇಳಿದ್ರು ಅಷ್ಟು ಸಲ ಅದನ್ನೇ ಹೇಳ್ತೀನಿ ಅಂತಾರೆ. ಅದಕ್ಕೆ ಮೀನಾ ಓಕೆ, ಒಂದು ವೇಳೆ ನಿಮ್ಗೆ ಗೊತ್ತಿಲ್ಲದಿರೋ ಮದುವೆ ಮಾಡಿದ್ರೆ ಅಂತಂದರೆ ಅದಕ್ಕೂ ನೀನು ಸಹಿ ಆಗಿದೆಯಾ ಅಂತೇಳಿ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಮೀನಾ ಇಲ್ಲ ರೀ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಸುಮ್ಮನೆ ಇದ್ದೀರಿ, ನಿಮ್ಮ ವಿರುದ್ಧವಾಗಿ ನಾವೇನು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಖಂಡಿತವಾಗ್ಲೂ, ಅದಕ್ಕೆ ರೀ ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ ಅಂತಾಳೆ. ಯಾವುದೇ ಕಾರಣಕ್ಕೂ ನಾನು ಈ ಮದುವೆನ ಒಪ್ಕೊಳ್ಳೋದಿಲ್ಲ. ಅರುಣಿಗೆ ಕನಕನ ಕೊಟ್ಟು ಮದುವೆ ಮಾಡೋಂಗಿದ್ರೆ ಮಾಡ್ಕೊಳ್ಳಿ, ಆದರೆ ನಾನು ಬರೋದಿಲ್ಲ, ನಿನ್ನೂ ಕಳಿಸೋದಿಲ್ಲ, ನನಗೆ ನಿನಗೆ ಯಾವುದೇ ರೀತಿಯಾದ ಸಂಬಂಧ ಇರೋಲ್ಲ, ನಿಮ್ಮ ಮನೆಯವ್ರಿಗೂ ನನ್ನ ಜೊತೆ ಸಂಬಂಧ ಇರೋಲ್ಲ, ಅದನ್ನು ಮೊದಲು ತಿಳ್ಕೊಂಬಿಡು ಅಂತ ಹೇಳ್ತಾರೆ. ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನಾನು ಒಂದು ವಿಡಿಯೋಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.